ಅವರೇ ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂಪಡೆಯಲ್ಲ ಅಂತ ಕೆ.ಎಸ್. ಈಶ್ವರಪ್ಪ ಹೇಳ್ತಾ ಇದ್ರು. ಇದೀಗ ನಾಮಪತ್ರ ವಾಪಸ್ ಪಡೆಯುವ ಅವಧಿ ಸಹ ಮುಕ್ತಾಯವಾಗಿದ್ದು ಈಶ್ವರಪ್ಪನವರ ಸ್ಪರ್ಧೆ ಖಚಿತವಾಗಿದೆ. ಇದರ ಬಗ್ಗೆ ಮಾಹಿತಿ ಏನಿದೆ? ಪ್ರೀತಿ, ಬಿಜೆಪಿಯವರು ನಂಬಿದ್ರು ಈಶ್ವರಪ್ಪನವರು ನಾಮಪತ್ರ ಸಲ್ಲಿಸಲ್ಲ, ಅವರು ವರಿಷ್ಠರ ಮಾತನ್ನ ಕೇಳ್ತಾರೆ, ಅವರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ. ಆದ್ರೆ ನಾಮಪತ್ರನ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಸಿದ ನಂತರ 22ನೇ ತಾರೀಕುವರೆಗೂ ನೋಡೋಣ. 22ನೇ ತಾರೀಕು ಈಶ್ವರಪ್ಪನವರು ನಾಮಪತ್ರ ಹಿಂಪಡೆಯುವ ಕೊನೆ ದಿವಸ ಅವತ್ತು ನಾಮಪತ್ರವನ್ನು ವಾಪಸ್ ಪಡಿತಾರೆ ಅಂತ ಬಿಜೆಪಿಯ ಕಾರ್ಯಕರ್ತರು ಕೆಲವರು ನಂಬಿದ್ರು. ಆ ದಿನವೂ ಮುಗಿತು, ಆ ಸಮಯವೂ ಮುಗಿತು. ಮಧ್ಯಾಹ್ನ 3 ಗಂಟೆಗೆ ನಾಮಪತ್ರ ವಾಪಸ್ ಪಡೆಯಲಿಕ್ಕೆ ಕಡೆಯ ಕ್ಷಣ ಆಗಿತ್ತು. ಅಲ್ಲಿಯವರೆಗೂ ಸಹ ಈಶ್ವರಪ್ಪನವರು ನಾಮಪತ್ರವನ್ನು ಹಿಂಪಡೆದಿಲ್ಲ. ಅಂತ ಅಂದ್ರೆ ಈಶ್ವರಪ್ಪನವರು ಶಿವಮೊಗ್ಗ ಚುನಾವಣಾ ಕಣದಲ್ಲಿ ಇರುವುದು ಖಚಿತ ಆಗಿದೆ. ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಿಜೆಪಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಎಲ್ಲರಿಗೂ ಖಚಿತ ಆಗಿದೆ. ಅಂದ್ರೆ ಇದುವರೆಗೂ ಸಹ ವರಿಷ್ಠರು ಫೋನ್ ಮಾಡ್ತಾರೆ, ವರಿಷ್ಠರು ಹೇಳ್ತಾರೆ, ವರಿಷ್ಠರ ಮಾತನ್ನ ಈಶ್ವರಪ್ಪರು ಕೇಳ್ತಾರೆ, ಅಥವಾ ಬಿಜೆಪಿ ಅವರ ವಿರುದ್ಧ ನಿಲ್ಲಲ್ಲ, ಮಾಡಲ್ಲ, ಈಶ್ವರಪ್ಪರು ಸ್ಪರ್ಧೆ ಮಾಡ್ತಾರೆ ಅಂತ ಏನು ಪ್ರಪಂಚದ ಊಹೆಗಳಿದ್ದು ಅವೆಲ್ಲವೂ ಅಂತ್ಯ ಆಗಿದೆ. ಈಗ ಈಶ್ವರಪ್ಪ ಸ್ಪರ್ಧೆ ಖಚಿತ ಆಗಿದೆ. ಈಶ್ವರಪ್ಪನವರ ಸ್ಪರ್ಧೆಯ ಕಾರಣದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಬಾರಿ ಎಲ್ಲರ ಗಮನ ಸೆಳೀತಾ ಇದೆ ಮತ್ತು ಒಂದು ವಿಶೇಷ ಕ್ಷೇತ್ರವಾಗಿ ಪರಿಗಣಿಸ್ತಾ ಇದೆ. ಮುಖಾಮುಖಿ ನೇರ ಸ್ಪರ್ಧೆ ಆಗ್ಬೇಕಾಗಿರೋ ಕ್ಷೇತ್ರದಲ್ಲಿ ಈಶ್ವರಪ್ಪನವರ ಪ್ರವೇಶ ಏನಿದೆ, ಈಶ್ವರಪ್ಪನವರ ಸ್ಪರ್ಧೆ ಏನಿದೆ, ಅದೊಂದು ರೀತಿ ಇಡೀ ಕಣವನ್ನ ಒಂದು ರೀತಿ ಗೊಂದಲವನ್ನುಂಟು ಮಾಡಿದೆ, ಮತ್ತೆ ಒಂದು ರೀತಿ ಡಿಸ್ಟರ್ಬೆನ್ಸ್ ಅನ್ನು ಸಹ ಕ್ರಿಯೇಟ್ ಮಾಡಿದೆ. ಈಶ್ವರಪ್ಪನವರು ಏನ್ ಮಾಡ್ಬೋದು, ಚುನಾವಣಾ ಕಣದಲ್ಲಿ ಎಷ್ಟು ಮತ ಪಡಿಬಹುದು, ಅದು ಎಷ್ಟಾದ್ರೂ ಪಡಿಲಿ, ಆದ್ರೆ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ ಈಶ್ವರಪ್ಪನವರ ಸ್ಪರ್ಧೆ. ಹಾಗಾಗಿ ಈಶ್ವರಪ್ಪನವರು ಈ ಸ್ಪರ್ಧೆಗೆ ನಿಲ್ಲೋದು ಖಚಿತ. ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಬಿ.ವೈ. ರಾಘವೇಂದ್ರ ಅವರ ವಿರುದ್ಧ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಕೆ.ಎಸ್. ಈಶ್ವರಪ್ಪ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಗೀತಾ ಶಿವರಾಜಕುಮಾರ್ ಸಹ ಇದ್ದಾರೆ. ಹಾಗಾಗಿ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕಣ ತುಂಬಾ ಹಣಾಹಣಿಯ ಕಣವಾಗಿರುತ್ತೆ. ಇನ್ನು ಶಿವಮೊಗ್ಗ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಸಹ ಇದೆ. 3 ಅಭ್ಯರ್ಥಿಗಳಲ್ಲಿ ಯಾರಿಗೆ ಪ್ಲಸ್ ಆಗುತ್ತೆ? 3 ಅಭ್ಯರ್ಥಿಗಳಿಗೂ ಸಹ ಜಾತಿ ವಿಚಾರದಲ್ಲಿ ಕೆಲವು ಪ್ಲಸ್ ಇದೆ, ಕೆಲವು ಮೈನಸ್ ಸಹ ಇದೆ. ಈಗ ಶಿವಮೊಗ್ಗದಲ್ಲಿ ಪ್ರಬಲ ಮತದಾರರು, ನಿರ್ಣಾಯಕ ಮತದಾರರು ಅಂತ ಅಂದ್ರೆ ಶಿವಮೊಗ್ಗದಲ್ಲಿ ಈಡಿಗ ಸಮುದಾಯದ ಮತದಾರರು, ಮತ್ತೆ ಲಿಂಗಾಯತ ಸಮುದಾಯದ ಮತದಾರರು, ಮತ್ತೆ ಹಿಂದುಳಿದ ವರ್ಗದ ಮತದಾರರು, ಜೊತೆಗೆ ಅಲ್ಪಸಂಖ್ಯಾತ ಮತದಾರರು ಸಹ ಇದ್ದಾರೆ. ಹಾಗಾಗಿ ರಾಜಕೀಯ ಪಕ್ಷಗಳು ಈಡಿಗರನ್ನ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಕೊಡೋದು, ಕಾಂಗ್ರೆಸ್ ಪಕ್ಷವಂತೂ ಇದುವರೆಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಆನೂರು ಮಂಜುನಾಥ್ ಅವರನ್ನ ಹೊರತುಪಡಿಸಿದ್ರೆ ಬಹಳಷ್ಟು ಸಂದರ್ಭದಲ್ಲಿ ಈಡಿಗ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಅದು ಬಂಗಾರಪ್ಪ ಆಗಿರ್ಬೋದು, ಅಥವಾ ಬಂಗಾರಪ್ಪನವರು ಗೆದ್ದಂತ ಚುನಾವಣೆಯಿಂದ ಹಿಡಿದು ಇದುವರೆಗೂ ಸಹ ಎಲ್ಲೋ ಬಂಗಾರಪ್ಪನವರು ಕಾಂಗ್ರೆಸ್ ನಲ್ಲಿ ಇಲ್ಲದಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬಂದಂತ ಆನೂರು ಮಂಜುನಾಥ್ ಅವರಿಗೆ ಟಿಕೆಟ್ ಕೊಟ್ಟಿತ್ತು. ಹಾಗಾಗಿ ಈಡಿಗ ಸಮುದಾಯದ ಮತಗಳು ತುಂಬಾ ಪ್ರಬಲ ಮತಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ. ಈಗ ಬೈಂದೂರು ಕ್ಷೇತ್ರವೂ ಸಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಅಲ್ಲಿ ಈಡಿಗ ಬಿಲ್ಲವ ಮತಗಳೇನಿದೆ ಅವು ಸಹ ಕನ್ಸಿಡರಬಲ್ ಆಗುತ್ತೆ. ಹಾಗಾಗಿ ಈಡಿಗ ಸಮುದಾಯದ ಅಭ್ಯರ್ಥಿಯನ್ನ ಹೊಂದಿರತಕ್ಕಂತ ಗೀತಾ ಶಿವರಾಜಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ, ಅವರು ಈ ಸಮುದಾಯದ ಮತಗಳು ನಮಗೆ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಈ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಈಡಿಗ ಸಮುದಾಯದ ಮತಗಳು ಬಿಜೆಪಿಗೆ ಬಂದಿದ್ದು ಹೌದು. ಆಗ ಬಿಜೆಪಿಯ ಅರ್ತಾರ್ ಹಾಲಪ್ಪ ಗೆದ್ದಿದ್ರು, ಬಿಜೆಪಿಯಲ್ಲಿ ಇದ್ದಂತ ಬೇಳೂರು ಗೋಪಾಲಕೃಷ್ಣ ಗೆದ್ದಿದ್ರು. ಹಾಗಾಗಿ ಈಡಿಗ ಸಮುದಾಯದ ಮತಗಳೇನಿದೆ ಅದು ಸಂಪೂರ್ಣ ಕಾಂಗ್ರೆಸ್ನ ಇಡಿಗಂಟಾಗಿ ಇಲ್ಲ ಅನ್ನೋದು ಸ್ಪಷ್ಟ ಆಗಿತ್ತು. ಈಗಲೂ ಸಹ ಈಡಿಗ ಮತಗಳಿದ್ರು ಸಹ ಯಾರು ಅತಿ ಹೆಚ್ಚು ಈಡಿಗ ಮತಗಳನ್ನು ಪಡಿತಾರೆ ಅನ್ನೋದು ಒಂದು ಬಹಳ ಮುಖ್ಯವಾದ ವಿಷಯ. ಈ ಮತಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿ ನಡುವೆ ಸ್ವಲ್ಪವಾದ್ರೂ ಶೇರ್ ಆಗುತ್ತೆ. ಜೊತೆಗೆ ಈ ಈಡಿಗ ಮತಗಳಿಗೆ ಈಗ ಈಶ್ವರಪ್ಪನವರು ಸಹ ಹಕ್ಕು ಸ್ಥಾಪನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವರು ಸಹ ಬೈಂದೂರಲ್ಲಿ ಪ್ರವಾಸ ಮಾಡಿದ್ರು, ಸೊರಬದಲ್ಲಿ ಪ್ರವಾಸ ಮಾಡಿದ್ರು, ಬೇರೆ ಬೇರೆ ಕಡೆ ಎಲ್ಲ ಪ್ರವಾಸವನ್ನು ಮಾಡಿದ್ದಾರೆ. ಹಾಗಾಗಿ ಈಡಿಗ ಸಮುದಾಯದ ಮತಗಳನ್ನು ಸಹ ಈಶ್ವರಪ್ಪನವರು ಪಾಲನ್ನ ಪಡಿಲಿಕ್ಕೆ ಮುಂದಾಗಿದ್ದಾರೆ. ಇನ್ನ ಲಿಂಗಾಯತ ಸಮುದಾಯದ ಮತಗಳು ಯಡಿಯೂರಪ್ಪನವರ ಕಾರಣಕ್ಕೆ ಬಿಜೆಪಿಯ ಒಂದು ಮತ ಬ್ಯಾಂಕ್ ಅಂತ ಏನು ಪರಿವರ್ತನೆ ಆಗಿತ್ತು, ಬಿಜೆಪಿಯ ಮತಗಳು ಲಿಂಗಾಯತ ಮತಗಳು ಅಂತ ಏನು ಚರ್ಚೆಗಳಿದ್ದು, ಆ ಚರ್ಚೆಗಳ ಕಾರಣಕ್ಕೆ ಬಿಜೆಪಿ ಈ ಲಿಂಗಾಯತ ಸಮುದಾಯದ ಮತಗಳೇನಿದೆ ಅದು ನಮ್ಮ ಬುಟ್ಟಿಯಲ್ಲಿದೆ ಅಂತ ಭಾವಿಸಿತ್ತು. ಆದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯ ಸಂಪೂರ್ಣವಾಗಿ ಬಿಜೆಪಿಯ ಜೊತೆಗೆ ಇಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಯಾಕೆ ಅಂತಂದ್ರೆ ಅಷ್ಟು ಸ್ಥಾನಗಳನ್ನ ಪಡೆದಂತ ಕಾಂಗ್ರೆಸ್ ಲಿಂಗಾಯತ ಸಮುದಾಯದ ಮತಗಳು ಇಲ್ಲದೇನೆ ಪಡಿಲಿಕ್ಕೆ ಸಾಧ್ಯವೇ ಇದ್ದಿಲ್ಲ. ಹಾಗಾಗಿ ಲಿಂಗಾಯತ ಸಮುದಾಯದ ಮತಗಳು ಸಹ ಬಿಜೆಪಿಯ ಪಾಲ್ನಲ್ಲಿ ಜೋಳಿಗೆಯಲ್ಲೂ ಇದ್ದಾವೆ, ಕಾಂಗ್ರೆಸ್ನ ಜೋಳಿಗೆಯಲ್ಲೂ ಇದ್ದಾವೆ. ಮತ್ತೆ ಆ ಬುಟ್ಟಿಗೆ
ಈಶ್ವರಪ್ಪನವರು ಈಗ ಕೈ ಹಾಕಿದ್ದಾರೆ. ಯಾಕಂದ್ರೆ ಈಶ್ವರಪ್ಪನವರು ತಮ್ಮ ಜೊತೆಗೆ ಲಿಂಗಾಯತ ಸಮುದಾಯದ ಹಲವು ನಾಯಕರನ್ನ ಮುಖಂಡರನ್ನ ತಮ್ಮ ಜೊತೆಗೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಇನ್ನು ಹಿಂದುಳಿದ ಸಮುದಾಯದ ಮತಗಳೇನಿದೆ ಇವು ನಿರ್ಣಾಯಕ ಮತಗಳು. ಎಲ್ಲಾ ಸಮುದಾಯಗಳು ಸೇರಿ ಹಿಂದುಳಿದ ಸಮುದಾಯದ ಮತಗಳು ಈ ಮತಗಳು. ಇದಕ್ಕೆ ಯಾರೂ ಸಹ ವಾರಸುದಾರರು ಅಂತ ಹೇಳಿ ಯಾರೂ ಸಹ ಹಕ್ಕು ಸ್ಥಾಪನೆ ಮಾಡ್ಲಿಕ್ಕೆ ಇದುವರೆಗೂ ಸಾಧ್ಯ ಆಗಿಲ್ಲ. ಕಾಂಗ್ರೆಸ್ ಅಹಿಂದ ಸಿದ್ದರಾಮಯ್ಯ ಅವರು ಅಹಿಂದ ಹೆಸರು ಹೇಳ್ಕೊಂಡು ಬಂದ್ರು, ಹಿಂದ ಹೆಸರು ಹೇಳ್ಕೊಂಡು ಬಂದ್ರು. ಆದ್ರೆ ಎಲ್ಲರೂ ಪೂರ್ತಿ ಮತಗಳು ಕಾಂಗ್ರೆಸ್ ಪಾಲಿಗೆ ಸಿಕ್ಕಿಲ್ಲ. ಇನ್ನ ಈಶ್ವರಪ್ಪನವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಹೇಳಿ ಒಂದು ಸಮಯದಲ್ಲಿ ಕಟ್ಟಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಂಘಟನೆ ಮಾಡ್ಲಿಕ್ಕೆ ಹೋದ್ರು. ಹಂಗಂತ ಹೇಳಿ ಈಶ್ವರಪ್ಪನವ್ರ ಜೊತೆಗೂ ಸಹ ಈ ಹಿಂದುಳಿದ ವರ್ಗದ ಮತಗಳು ಸಂಪೂರ್ಣವಾಗಿ ಇಲ್ಲ. ಇನ್ನ ಬಿಜೆಪಿ ಮೇಲ್ಜಾತಿಯ ಪಕ್ಷ ಅಂತ ಏನು ಹಣೆಪಟ್ಟಿ ಇತ್ತು ಅದನ್ನ ಕಳಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದೆ. ಹಾಗಾಗಿ ಹಲವು ಹಿಂದುಳಿದ ಸಮುದಾಯದ ಮತಗಳನ್ನ ಈ ಹಿಂದೆನೂ ಪಡೆದಿದೆ. ಆದ್ರೆ ಈ ಬಾರಿ ಎಲ್ಲಾ ಹಿಂದುಳಿದ ವರ್ಗಗಳ ಸಮುದಾಯದ ಮತಗಳಿರ್ತದೆ ಒಟ್ಟಾರೆ ಏಕತ್ರವಾಗಿ ಬಿಜೆಪಿಗೆ ಬರುತ್ತೆ ಅನ್ನುವಂಥ ಸ್ಥಿತಿ ಬಿಜೆಪಿಗೂ ಸಹ ಇಲ್ಲ. ಹಾಗಾಗಿ ಹಿಂದುಳಿದ ವರ್ಗದ ಮತಗಳು ಸಹ ಎಲ್ಲಾ ಪಕ್ಷಗಳಿಗೂ ಮತ್ತೆ ಈ 3 ಜನ ಪ್ರಮುಖ ಅಭ್ಯರ್ಥಿಗಳಲ್ಲಿ ಹಂಚೋಗುತ್ತೆ. ಆದ್ರೆ ಯಾರು ಹೆಚ್ಚು ಶೇರ್ ಪಡಿತಾರೆ ಅವ್ರ ಜೊತೆಗೆ ವಿಜಯಲಕ್ಷ್ಮಿ ಇರುತ್ತೆ ಅನ್ನೋದು ಖಚಿತ. ಇನ್ನು ಅಲ್ಪಸಂಖ್ಯಾತ ಸಮುದಾಯದ ಮತಗಳೇನಿದೆ, ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಈ ಹಿಂದೆ ವಿಧಾನಸಭೆ ಚುನಾವಣೆ ರದ್ದದ ಸಮಯ ಆಗಿರ್ಬೋದು ಅಥವಾ ಹಿಂದಿನ ಚುನಾವಣೆ ಆಗಿರ್ಬೋದು, ಅವು ಬಿಜೆಪಿ ವಿರುದ್ಧ ಮತಗಳೇ ಆಗಿದ್ದು. ಆದ್ರೆ ಬಿಜೆಪಿ ಕ್ಲೇಮ್ ಮಾಡುತ್ತೆ ಈ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಸಂಪೂರ್ಣವಾಗಿ ಅದು ಬಿಜೆಪಿ ವಿರುದ್ಧ ಮತಗಳು ಅಲ್ಲ, ನಮ್ಮ ಮತಗಳು ಸಹ ಅದ್ರಲ್ಲಿ ಇದೆ ಅಂತ ಹೇಳಿ ಬಿಜೆಪಿ ಪದೇ ಪದೇ ಕ್ಲೇಮ್ ಮಾಡ್ತೀವಿ. ಮೇಲ್ನೋಟಕ್ಕೆ ಹೇಳ್ಬೋದು, ಮೇಲ್ನೋಟಕ್ಕೆ ಅದರ ಅಜೆಂಡಾ ಏನಿದೆ, ಹಿಂದುತ್ವದ ಅಜೆಂಡಾ ಏನಿದೆ, ಅದು ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧದ ಅಜೆಂಡಾ ಅಂತ ಬಿಜೆಪಿ ಮಾತನಲ್ಲಿ ಹೇಳ್ಬೋದು. ಆದ್ರೆ ಅಂತರಂಗದಲ್ಲಿ ಬಿಜೆಪಿ ನಾಯಕರು ಹೇಳ್ತಾರೆ ಇಲ್ಲ, ಅಲ್ಪಸಂಖ್ಯಾತ ಸಮುದಾಯದ ಮತಗಳಲ್ಲಿ ನಮ್ದು ಸಹ ಪಾಲಿದೆ ಅಂತೇಳಿ. ಹಾಗಾಗಿ ಈ ಎಲ್ಲಾ ಸಮುದಾಯದ ಈ ಜಾತಿ ಲೆಕ್ಕಾಚಾರಗಳೇನಿದೆ, ಈ ಜಾತಿ ಲೆಕ್ಕಾಚಾರಗಳಲ್ಲಿ ಇಬ್ಬರು ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಸಮಬಲರಾಗಿ ಕಾಣ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅನಿರೀಕ್ಷಿತವಾದಂತಹ ಒಂದು ಫ್ಯಾಕ್ಟರ್ ಇದೆ. ಈಶ್ವರಪ್ಪನವರು ಕಾಂಗ್ರೆಸ್ಗೆ ಬರುವಂತ ಎಷ್ಟು ಮತಗಳನ್ನ, ಬಿಜೆಪಿಗೆ ಬರುವಂತ ಎಷ್ಟು ಮತಗಳನ್ನ ತಮ್ಮ ಬುಟ್ಟಿಗೆ ಹಾಕೊಳ್ತಾರೆ ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್ ಆದ ವಿಷಯ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಈ ಜಾತಿ ಲೆಕ್ಕಾಚಾರಗಳಿರೋದೇ ಮೇಲ್ನೋಟಕ್ಕೆ ಆ ಜಾತಿ ಈ ರಾಜಕೀಯ ಪಕ್ಷಕ್ಕೆ, ಈ ಜಾತಿ ಆ ರಾಜಕೀಯ ಪಕ್ಷಕ್ಕೆ ಅಂತ ಹೇಳುವಂತ ಸ್ಥಿತಿ ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಇಲ್ಲ. ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಆ ಚಿತ್ರಣ ಏನಾಗುತ್ತೆ ಹೇಗಾಗುತ್ತೆ ಅಂತ ಹೇಳಿ ಗಮನಿಸಬೇಕಾಗಿದೆ ಪ್ರೀತಿ. ಇನ್ನು ಈಶ್ವರಪ್ಪನವರು ಬಿಎಸ್ವೈ ಕುಟುಂಬದ ವಿರುದ್ಧ ಸಮರ ಸಾರಿದ್ದಾರೆ. ಎಲೆಕ್ಷನ್ ಟೈಮ್ ನಲ್ಲಿಯೇ ವಾಗ್ದಾಳಿನ ಮುಂದುವರಿಸಿದ್ದಾರೆ. ಇದರಿಂದ ಬಿಜೆಪಿ ನಾಯಕರಿಗೆ ಇರುಸು ಮುರುಸು ಉಂಟಾಗಿರೋದು ಸುಳ್ಳಲ್ಲ. ಹಾಗಾದ್ರೆ ಡ್ಯಾಮೇಜ್ ಕಂಟ್ರೋಲ್ಗೆ ಬಿಜೆಪಿ ಹೈಕಮಾಂಡ್ ಏನ್ ಮಾಡುತ್ತೆ? ಈಗ ಹೈಕಮಾಂಡ್ ಮುಂದಿರ್ತಕ್ಕಂತ ಒಂದೇ ಒಂದು ಆಯ್ಕೆ ಅಂತಂದ್ರೆ ಈಶ್ವರಪ್ಪನವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು. ಪಕ್ಷದಲ್ಲಿ ಉಳಿಸ್ಕೊಳ್ಳೋಕಂತೂ ಸಾಧ್ಯ ಇಲ್ಲ. ಆದ್ರೆ ಉಚ್ಚಾಟನೆ ಆದೇಶ ಹೊರಬರಬೇಕಾಗಿದೆ. ಬಹುಶಃ ಬಿಜೆಪಿ ಹೈಕಮಾಂಡ್ ಈ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನ, ಕೊನೆಯ ಕ್ಷಣವನ್ನ ಕಾಯ್ತಾ ಇತ್ತ ಅಂತ ಹೇಳಿ. ಯಾಕಂದ್ರೆ ಬಹುಶಃ ನಂಬಿರ್ಬೋದು ಈಶ್ವರಪ್ಪನವರು ವಾಪಸ್ ತಗೋತಾರೆ, ಕಣದಿಂದ ಹಿಂದೆ ಸರಿತಾರೆ, ಬಿಜೆಪಿ ಅಭ್ಯರ್ಥಿ ವಿರುದ್ಧ ಅವ್ರ ಕಣಕ್ಕೆ ಇಳಿಯೋದಿಲ್ಲ ಅಂತ ಪಕ್ಷದ ವರಿಷ್ಠರು ನಂಬಿದ್ರೇನೋ. ಆ ಕಾರಣಕ್ಕೆ ಇದುವರೆಗೂ ಕ್ರಮವನ್ನ ತೆಗೆದುಕೊಂಡಿಲ್ಲ. ಈಗ ಆ ಸಮಯವು ಮುಗೀತು. ಈಗ ಏನ್ ಮಾಡುತ್ತೆ ನೋಡ್ಬೇಕಾಗಿದೆ. ಆದ್ರೆ ಬಿಜೆಪಿ ಕ್ರಮವನ್ನ, ಈಶ್ವರಪ್ಪನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದು ಬಿಜೆಪಿಗೂ ಸಹ ಸುಲಭದ ವಿಷಯ ಅಲ್ಲ. ಅದು ಬಿಜೆಪಿ ವಿರುದ್ಧ ಈ ಬಂಡಾಯ ಅಭ್ಯರ್ಥಿಯ ಕಣಕ್ಕಿಳಿದಿದ್ದಾರೆ ಅಂದ ತಕ್ಷಣ ಏಕಾಏಕಿ ಅವ್ರನ್ನ ಕಿತ್ತು ಹಾಕ್ಬಿಟ್ವಿ ಅನ್ನುವಂಥ ಸಂದೇಶ ಕೊಡೋದು ಇದೆಯಲ್ಲ, ಅದು ಪಕ್ಷದ ಮತ್ತು ಕಾರ್ಯಕರ್ತರಲ್ಲಿ ಒಂದ್ ಸ್ವಲ್ಪ ಗೊಂದಲವನ್ನು ಸೃಷ್ಟಿ ಮಾಡಬಹುದು ಅಂತಕ್ಕಂಥ ಆತಂಕ ಬಿಜೆಪಿಗೆ ಇರಬಹುದು. ಯಾಕೆ ಅಂದ್ರೆ ಈಶ್ವರಪ್ಪನವರು ಸರಿಸುಮಾರು 40 ವರ್ಷಗಳ ಕಾಲ ಬಿಜೆಪಿಯನ್ನ ಕಟ್ಟುವವರು, ಬಿಜೆಪಿಯನ್ನ ಬಿಟ್ಟು ಬೇರೆ ಪಕ್ಷವನ್ನ ಯೋಚನೆ ಮಾಡದೇ ಇದ್ದವರು, ಮತ್ತೆ ಬಿಜೆಪಿ ವಿರುದ್ಧವಾಗಿ ಯಾವುದೇ ರಾಜಕೀಯ ಪಕ್ಷ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಅಭ್ಯರ್ಥಿ ಇರಲಿ, ಅವರ ವಿರುದ್ಧ ನಾನಿರ್ತೀನಿ ಅಂತ ರಾಜಕಾರಣವನ್ನ ಮಾಡಿದವರು. ಹಾಗಾಗಿ ಬಿಜೆಪಿಯ ಸಿದ್ಧಾಂತದ ಒಂದು ಅಂಗುಲವೂ ಅಕ್ಕಪಕ್ಕ ಸರಿದೆ ರಾಜಕಾರಣ ಮಾಡಿದಂತ ಈಶ್ವರಪ್ಪನವರಿಗೆ ಅವರ ವಿರುದ್ಧ ದಿಢೀರಂತ ಕ್ರಮ ಕೈಗೊಳ್ಳೋದೇನಿದೆ ಅದು ಬೇರೆ ತರದ ಚರ್ಚೆಗೆ ಕಾರಣ ಆಗ್ಬೋದು ಅನ್ನುವಂತ ಆತಂಕ ವರಿಷ್ಠರಿಗೆ ಇರಬಹುದೇನೋ. ಹಾಗಾಗಿ ಈ ಕ್ಷಣದವರೆಗೂ ಅವರು ಕೊನೆಯವರೆಗೂ ಸಹ ಅವಕಾಶವನ್ನ ಈಶ್ವರಪ್ಪನಿಗೆ ಕೊಡೋಣ ಅಂತ ಕಾಯ್ತಿದ್ದಿರ್ಬೋದು. ಹಾಗಾಗಿ ಈಗ ಬಿಜೆಪಿ ವರಿಷ್ಠರ ಮುಂದೆ ಇರತಕ್ಕಂತ ಆಯ್ಕೆ ಈಶ್ವರಪ್ಪರನ್ನ ಉಳಿಸ್ಕೊಳ್ಳೋದು ಮತ್ತು ಅಥವಾ ಈಶ್ವರಪ್ಪರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡೋದು. ಈಶ್ವರಪ್ಪರನ್ನ ಉಳಿಸ್ಕೊಂಡ್ರೆ ಅದು ಬೇರೆ ತರದ ಒಂದು ಪ್ರೆಸಿಡೆಂಟ್ ಹಾಕ್ದಂಗಾಗತ್ತೆ. ಪಕ್ಷದ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ನಿಂತಿದ್ರು ಸಹ ಪಕ್ಷ ಕ್ರಮ ಕೈಗೊಳ್ಳಿಲ್ಲ ಅನ್ನೋದಿದೆಯಲ್ಲ,
ಅದು ಮುಂದಿನ ದಿನಗಳಲ್ಲಿ ಇದೇ ತರದ ಘಟನೆಗಳಾದಾಗ ಇದು ಒಂದು ಪ್ರೆಸಿಡೆಂಟ್ ಆಗ್ಬೋದು. ಅವಾಗ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ, ಈಗ ಯಾಕೆ ತಗೋತಾ ಇದ್ದೀರಿ ಅನ್ನುವಂಥದ್ದು. ಹಾಗಾಗಿ ಇಂಥ ಪ್ರೆಸಿಡೆಂಟ್ ಅನ್ನ, ಇಂಥ ಮೇಲ್ಪಂಕ್ತಿಯನ್ನ ಹಾಕ್ಲಿಕ್ಕೆ ಬಿಜೆಪಿ ಬಿಡ್ಲಿಕ್ಕಿಲ್ಲ. ಇನ್ನ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡ್ಬೇಕು. ಆದ್ರೆ ಈಶ್ವರಪ್ಪನವರು ಇದನ್ನ ಯಾವತ್ತೂ ಹೇಳಿದರೆ, ಬಹುಶಃ ಅವರು ಮೊಟ್ಟ ಮೊದಲ ಪತ್ರಿಕಾಗೋಷ್ಠಿ ಏನಿತ್ತು, ನಾನು ಬಂಡಾಯ ಅಭ್ಯರ್ಥಿಯ ಕಣಕ್ಕಿಳಿತೇನೆ ಅಂತ ಹೇಳಿ ಅದೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಗರಿಷ್ಠ ಏನ್ ಮಾಡ್ಬೋದು ಬಿಜೆಪಿ ಪಕ್ಷ, ಏನ್ ಮಾಡ್ಬೋದು ನನಗೆ, ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೋದು ಅನ್ನುವಂತ ಮಾತನ್ನು ಹೇಳಿದ್ರು. ಇನ್ನೊಂದು ವಿಜಯೇಂದ್ರ ಅವರ ಹೇಳಿಕೆಗೆ ವಿರುದ್ಧ ಪ್ರತಿಕ್ರಿಯೆ ಕೊಡ್ಬೇಕಾದಂತ ಸಂದರ್ಭದಲ್ಲಿಯೂ ಸಹ ನಾನು ಕಣಕ್ಕಿಳಿದಿದ್ದೇನೆ, ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಂತಂದ್ರೆ ಬಿಜೆಪಿಯಲ್ಲಿ ಇಲ್ಲ ಅಂತಾನೆ ಅರ್ಥ ಅನ್ನುವಂತ ಮಾತನ್ನು ಸಹ ಈಶ್ವರಪ್ಪ ಹೇಳಿದ್ರು. ಹಾಗಾಗಿ ಉಚ್ಚಾಟನೆ ಏನಿದೆ ಅದು ಈಶ್ವರಪ್ಪನವರು ನಿರೀಕ್ಷೆ ಮಾಡಿದ್ದಾರೆ. ಹಾಗಾಗಿ ಈಗ ಬಿಜೆಪಿ ಏನ್ ಮಾಡುತ್ತೆ, ಉಚ್ಚಾಟನೆ ಮಾಡುತ್ತಾ, ಎಷ್ಟು ಅವಧಿವರೆಗೆ ಮಾಡುತ್ತೆ, ಏನ್ ಮಾಡುತ್ತೆ, ಅಥವಾ ಯಾವ ನಿಬಂಧನೆಗಳನ್ನ ಹಾಕುತ್ತೆ ಅನ್ನೋದನ್ನೆಲ್ಲ ಈಗ ನೋಡ್ಬೇಕಾಗಿದೆ. ಇನ್ನು ಯಾವುದೇ ಸ್ಪಷ್ಟವಾದ ಆದೇಶ ಬಿಜೆಪಿ ವರಿಷ್ಠರಿಂದ ಇನ್ನು ಹೊರಬಿದ್ದಿಲ್ಲ. ಪ್ರೀತಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.